ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ನೀಡಿರುವಂತಹ ಸಲಹೆಗಳನ್ನ ಇಲ್ಲಿಯವರೆಗೆ ಯಾವ ಪ್ರಧಾನಿಯೂ ಈ ರೀತಿ ಮನವಿ ಮಾಡಿಲ್ಲ ಎನ್ನುವ ಹಾಗೆ ಟೀಕೆ ಮಾಡಲಾಗ್ತಾ ಇದೆ. ಅಂಥವರು ದೇಶದ ಮೊದಲ ಪ್ರಧಾನಿಯವರೇ ದೇಶಕ್ಕಾಗಿ ತ್ಯಾಗ ಮಾಡಿ ಎಂದು ಸಲಹೆ ನೀಡಿದ್ದರ ಬಗ್ಗೆ ಜಾಣ ಮೌನವನ್ನ ತಾಳ್ತಾರೆ. ಹೌದು, ಸ್ವಾತಂತ್ರ್ಯ ಬಂದ ಸಮಯದಲ್ಲಿ ಒಂದಲ್ಲ 4 ಬಾರಿ ದೇಶದ ಆಗಿನ ಪ್ರಧಾನಿಗಳು ಜನತೆಗೆ ಮನವಿ ಮಾಡಿದರು. ದೇಶದಲ್ಲಿ ಆಹಾರ ಧಾನ್ಯಗಳ ಕೊರತೆ ಉಂಟಾದಂತಹ ಸಮಯದಲ್ಲಿ ಅಂದ್ರೆ 1951ರ ಮೇ 1ರಂದು ಆಕಾಶವಾಣಿಯಲ್ಲಿ ದೇಶವನ್ನ ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ನೆಹರು ಅವರು ಆಹಾರ ಧಾನ್ಯಗಳ ಭದ್ರತೆಗಾಗಿ ದೇಶದ ಜನತೆಗೆ ವಾರದಲ್ಲಿ 1 ಹೊತ್ತಿನ ಊಟ ಬಿಡುವಂತೆ ಮನವಿಯನ್ನ ಮಾಡಿದರು. ದೇಶಕ್ಕೆ ಬಂದಿರುವಂತಹ ಈ ಸಂಕಷ್ಟವನ್ನ ತಮ್ಮ ವೈಯಕ್ತಿಕ ಸಂಕಷ್ಟ ಅಂತ ಪರಿಗಣಿಸಬೇಕು ಅಂತ ಅವರು ಹೇಳಿದರು. 1957ರಲ್ಲಿ ದೇಶಕ್ಕೆ ಆರ್ಥಿಕ ಮತ್ತು ವಿದೇಶಿ ವಿನಿಮಯ ಸಂಕಷ್ಟ ಎದುರಾಯಿತು. ಆ ಸಮಯದಲ್ಲಿ ನೆಹರು ಅವರು ಚಿನ್ನಾಭರಣವನ್ನ ಹೊಂದಿರುವವರು ಅವುಗಳನ್ನು ಸರ್ಕಾರಕ್ಕೆ ಮರಳಿಸುವಂತೆ ಮನವಿಯನ್ನ ಮಾಡಿದರು. 1958ರ ಜನವರಿ 4ರಂದು ನೆಹರು ಅವರು ದೇಶದ ಜನರು ತಮ್ಮ ಆಹಾರ ಪದ್ಧತಿಯನ್ನ ಬದಲಾಯಿಸಬೇಕು ಅಂತ ಮನವಿ ಮಾಡಿದರು. ಭಾರತದ ಧಾನ್ಯ ಆಮದಿನ ಪ್ರಮಾಣಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಈ ಹೇಳಿಕೆಯನ್ನ ನೀಡಿದರು. 1962ರ ಭಾರತ ಚೀನಾ ಯುದ್ಧದ ಸಮಯದಲ್ಲಿ ನೆಹರು ಅವರು ಯುದ್ಧದ ನಿರ್ವಹಣೆಗೆ ದೇಶದ ಜನತೆ ಹಣ ಮತ್ತು ಚಿನ್ನಾಭರಣಗಳನ್ನ ದಾನ ಮಾಡಲು ಮನವಿಯನ್ನ ಮಾಡಿದರು. ಆ ಸಮಯದಲ್ಲಿ ದೇಶದ ಜನತೆ ಸುಮಾರು 8 ಕೋಟಿ ರೂಪಾಯಿ ಮತ್ತು 252 ಕಿಲೋಗ್ರಾಂ ಚಿನ್ನವನ್ನ ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ ದಾನ ಮಾಡಿದರು. ಭಾರತ ಸಂಕಷ್ಟಕ್ಕೆ ಎದುರಾದಾಗ ಮತ್ತು ಎದುರಾಗುವ ಸಮಯ ಬಂದಾಗ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದವರು ದೇಶದ ಜನತೆಗೆ ರಾಷ್ಟ್ರಹಿತದ ಪೂರಕವಾಗಿ ಮನವಿಯನ್ನ ಮಾಡುವುದು ಇದೇ ಮೊದಲ ಬಾರಿ ಅಲ್ಲ. ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದಲೂ ಈ ರೀತಿಯ ಮನವಿಯನ್ನ ದೇಶದ ಪ್ರಧಾನಿಗಳು ನೀಡುತ್ತಲೇ ಬಂದಿದ್ದಾರೆ. ಅಂದಹಾಗೆ ಇದು ಆಡಳಿತದ ವೈಫಲ್ಯ ಅಲ್ಲ, ಇದು ರಾಷ್ಟ್ರಹಿತ ಮತ್ತು ಮುಂದಾಗಲಿರುವ ಬಿಕ್ಕಟ್ಟನ್ನು ಎದುರಿಸಲು ಸರ್ಕಾರ ಕೈಗೊಳ್ಳುವ ಮಾರ್ಗೋಪಾಯ ಅಷ್ಟೇ.